ನಮಸ್ತೆ ಸರ್. ಅದೇ ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡಿದ್ದಾರೆ ಸರ್. ಡೆವಿಲ್ ಸಿನಿಮಾ ಬಗ್ಗೆ ನಾನು ಹೇಳೋದೇನಿಲ್ಲ, ಆಲ್ರೆಡಿ ಜನ ತೀರ್ಪು ಕೊಟ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಡೆವಿಲ್ ಸಿನಿಮಾ ಒಂದು ಅಭೂತಪೂರ್ವ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಸ್ನೇಹಿತರು ಆಲ್ರೆಡಿ 6 ಶೋ ನೋಡಿದ್ದಾರೆ, ವಿಜಯಲಕ್ಷ್ಮಿ ಮೇಡಮ್ ಸಹ ನೋಡಿದ್ದಾರೆ. ನನ್ನ ಅನೇಕ ಕಲಾವಿದರು ನೋಡಿ ನನಗೆ ಫೋನ್ ಮಾಡಿದ್ರು, ಬ್ಯಾಸ್ ಯಾಕೆ ಬರಲಿಲ್ಲ 6 ಗಂಟೆಗೆ. ಯಾಕಂದರೆ ನಮ್ಮದು ಒಂದು ಸ್ವಲ್ಪ ಕೆಲಸ ಬೆಳಗ್ಗೆ, ಹಾಗಾಗಿ ಬರಲಿಕ್ಕಾಗಿಲ್ಲ. ಬಟ್ ಅವರೆಲ್ಲ ಹೇಳಿದ್ಮೇಲೆ ಎಸ್ ನಾನು ಹೋಗಿ ನೋಡಲೇಬೇಕಂತ ಡಿಸೈಡ್ ಮಾಡಿದೆ, ಬಂದಿದ್ದೀನಿ. ಈ ಜನ, ಈ ಯಶಸ್ಸು, ಈ ಡೆವಿಲ್ ಒಂದು ಸೂಪರ್ ಡೂಪರ್ ಬಿರುಗಾಳಿ ಥರ ಎಂಟ್ರಿ ಆಗಿದೆ, ಸೂಪರ್ ಸಕ್ಸಸ್ ಕಾಣುತ್ತೆ ಅಂತ ಹೇಳೋದಕ್ಕೆ ಈ ಸಮಯದಲ್ಲಿ ನಾನು ಇಷ್ಟಪಡ್ತೀನಿ. ಸರ್, ದರ್ಶನ್ ಅವರ ಅನುಪಸ್ಥಿತಿ, ವಿಜಯಲಕ್ಷ್ಮಿ ಉಪಸ್ಥಿತಿ, ಇದ್ರ ಬಗ್ಗೆ ಮಾತಾಡಿದ್ದಾರೆ. ದರ್ಶನ್ ಅನುಪಸ್ಥಿತಿ ಅದು ಎಲ್ಲರ ಮನಸ್ಸಲ್ಲೂ ನೋವಿದೆ. ನಿರ್ಮಾಪಕರಾದಿಯಾಗಿ ಮೊದಲುಗೊಂಡು ಎಲ್ಲ ಕಲಾಭಿಮಾನಿಗಳ ಪರವಾಗಿಯೂ ಸಹ ಎಲ್ಲ ಕಲಾಭಿಮಾನಿಗಳಿಗೂ ಮತ್ತು ಒಡನಾಡಿಗಳಿಗೂ ಎಲ್ರಿಗೂ ಬಹಳ ದುಃಖ ಇದೆ. ಬಟ್ ಈ ಸಂಭ್ರಮದಲ್ಲಿ ಅವ್ರು ಇರಬೇಕಾಗಿತ್ತು. ಯಾಕಂದರೆ ಅದು ಯಾವುದು ನಮ್ಮ ಕೈಯಲ್ಲಿಲ್ಲ, ಎಲ್ಲ ವಿಧಿಲಿಖಿತ. ಬಟ್ ನನಗೆ ಒಂದು ನಂಬಿಕೆ ಇದೆ, ದರ್ಶನ್ ಸಾರು ನಿರಪರಾಧಿ ಅಂತ ಹೊರಗಡೆ ಬರೋದ್ರಲ್ಲಿ ನಮಗೆ ಯಾವುದೇ ರೀತಿ ಸಂದೇಹ ಇಲ್ಲ. ಏನೋ ಪರಿಸ್ಥಿತಿ ಒತ್ತಡ ಒಳಗಡೆ ಇದ್ದಾರೆ. ಬಟ್ ಈ ಸಂಭ್ರಮದಲ್ಲಿದೆ, ಇದು ಇನ್ನೂ 100 ಪಟ್ಟು ಇನ್ನೂ ಜೋರಾಗಿ ಯಶಸ್ಸು ಕಾಣ್ತಾ ಇತ್ತು ಅಂತ ನಮಗೆಲ್ಲರೂ ಅನಿಸುತ್ತೆ. ಯಾಕಂದರೆ ಅಭಿಮಾನಿಗಳು ಬಹಳ ಜನ ಅಳ್ತಿದ್ದಾರೆ, ನಾವು ದರ್ಶನ್ ಇಂಥ ಒಂದು ಸಂಭ್ರಮನ ನೋಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಇರಲಿ, ಬರ್ತಾರೆ, ಖಂಡಿತ ಬಂದು ಈ ಯಶಸ್ಸಿನಲ್ಲಿ ಭಾಗಿಯಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಸರ್, ಇವಾಗ ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನೋ, ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇಂಥ ಸಿನಿಮಾ ಎಷ್ಟು ಮುಖ್ಯ ಆಗುತ್ತೆ ಪ್ರೇಕ್ಷಕರಿಗೆ? ಖಂಡಿತವಾಗಲೂ ಇದು ಸಿನಿಮಾಗೆ ಬಹಳ, ಈ ಸಕ್ಸಸ್ ಅನ್ನೋದ್ರಿಂದ ಕನ್ನಡ ಸಿನಿಮಾಗೆ ಬೇಕು. ಯಾಕಂದರೆ ಎಲ್ರಿಗೂ ಗೊತ್ತಿದೆ, ಕನ್ನಡ ಚಿತ್ರಗಳಿಗೆ, ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋದಕ್ಕೆ ಹೋಗಿದೆ. ಈ ಕ್ರೇಜ್ ನೋಡಿದ್ರೆ ಅನಿಸುತ್ತೆ ಇದು ತುಂಬ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕನ್ನಡ ಚಿತ್ರಕ್ಕೆ. ಒಂದು ನಟ, ಒಂದು ಕ್ರೇಜ್ ಇರತಕ್ಕಂಥ ನಟ ಬಂದು ಈ ಸಿನಿಮಾನಲ್ಲಿ ನೋಡಿದ್ರೆ ಇಷ್ಟೊಂದು ಜನಗಳು ಹುಚ್ಚೋದು. ಬೆಳಿಗ್ಗೆ 6 ಗಂಟೆ ಶೋ ಅಂದರೆ 4 ಗಂಟೆ ಶೋಯಿಂದ ಬಂದು ಅವರು ನಿಂತ್ಕೊಂಡು ಈ ರೀತಿ ಒತ್ತಾಡೋದು ಈ ಕನ್ನಡ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್. ಮುಂದೆ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಹ ಇದೇ ರೀತಿ ಜನಗಳ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.